ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೊಲಾರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಸು ಕರು ಹಾಕಿದ 2ನೇ ದಿನದ ಹಾಲಿನಲ್ಲಿ ಗಿಣ್ಣು ತುಂಬಾ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಗಿಣ್ಣು ಮಾಡೋದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಕುಕ್ಕರ್ ನಾನು ಬಿಸಿಗಿಟ್ಟಿದ್ದೀನಿ. ನೀವು ಯಾವುದಾದ್ರೂ ಪಾತ್ರೆನ ಬಳಸ್ಕೋಬೋದು. ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಬಳಸ್ಕೊಳ್ಳಿ, ಯಾಕಂದರೆ ಗಿಣ್ಣಾಲು ಸ್ವಲ್ಪ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಇಟ್ಟರೆ ತಳ ಹಿಡಿಯೋದಿಲ್ಲ. ನೋಡಿ, ಇಲ್ಲಿ ನಾನು ಕುಕ್ಕರ್ಗೆ 1 ಲೀಟ್ರ್ ಗಿಣ್ಣಾಲು ಹಾಕ್ಕೊಂಡಿದ್ದೀನಿ. ಹಸು ಕರು ಹಾಕಿದ 2ನೇ ದಿನದ ಹಾಲು. ನಿಮಗೆ 2ನೇ ದಿನದ ಹಾಲು ಸಿಕ್ಕಿಲ್ಲ ಅಂದರೆ 3 ದಿನದ್ದು ಇಲ್ಲ 4 ದಿವಸ ಬೇಕಾದ್ರೂ ನಾವು ಗಿಣ್ಣನ್ನು ಮಾಡ್ಕೋಬೋದು. ನೋಡಿ, ಈಗ ಈ ಗಿಣ್ಣ ಹಾಲು ಒಂದು 6 ರಿಂದ 7 ಸರಿ ಚೆನ್ನಾಗಿ ಉಕ್ಕಿ ಬರಬೇಕು. ಆ ಥರ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದು 20 ರಿಂದ 30 ನಿಮಿಷಗಳ ಕಾಲ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೇ ಗಿಣ್ಣು ಚೆನ್ನಾಗಿ ಬರೋದು. ನೋಡಿ, ಇಲ್ಲಿ ಈ ಥರ ಒಂದು 6 ರಿಂದ 7 ಸರಿ ಚೆನ್ನಾಗಿ ಉಕ್ಕಿ ಬರಬೇಕು. ಉಕ್ಕಿ ಬಂದಿದ ತಕ್ಷಣ ಸ್ಟವ್ವಿನ ಲೋ ಫ್ಲೇಮಲ್ಲಿಟ್ಟು ಮತ್ತೆ ಕಾಯಿಸ್ಕೊತಾ ಇದ್ದೀನಿ. ಇದೇ ಥರನೇ ನಾನು 6 ರಿಂದ 7 ಸರಿ ಉಕ್ಕಿ ಬರೆಸ್ತೀನಿ. ನೋಡಿ, ಇಲ್ಲಿ ಒಂದು 7 ಸರಿ ಉಕ್ಕು ಬಂದಿದೆ. ನೋಡಿ, ಹಾಲೆಲ್ಲ ಗಟ್ಟಿಯಾಗಿದೆ. ನೋಡಿ, ಈ ಥರ ಒಡೆದೋಗೈತೆ ಅಂದ್ಕೋಬೇಡಿ. ಗಿಣ್ಣಾಲು ಇದೇ ಥರನೇ ಇರೋದು. ಒಡೆದೋಗೈತೆ ಅಂತ ಅಕಸ್ಮಾತ್ ಚೆಲ್ಲೋದಕ್ಕೆ ಹೋಗಬೇಡಿ. ಗಿಣ್ಣಾಲು ಕಾದ್ಮೇಲೆ ಇದೇ ಥರನೇ ಗಟ್ಟಿ ಆಗೋದು. ಇವಾಗ ಇದಕ್ಕೆ ನಾನು 1 ಕಪ್ ಮೀಡಿಯಮ್ ಅವಲಕ್ಕಿ ಹಾಕೋತಾ ಇದ್ದೀನಿ. ಇನ್ನು ಇವು ಗಟ್ಟಿ ಅವಲಕ್ಕಿ ಆದರೆ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಇದು ಮೀಡಿಯಮ್ ಅವಲಕ್ಕಿ ಆಗೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಇವಾಗ ಅವಲಕ್ಕಿನ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ನಮ್ಮ ಮನೇಲಿ ಯಾವ ಥರ ಮಾಡ್ತೀನೋ ಅವಲಕ್ಕಿಯಿಂದ ಅದೇ ಥರನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು 2 ರಿಂದ 3 ನಿಮಿಷ ಆಗಿದೆ. ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮೊದಲೇ ನಾವು ಅವಲಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಫಸ್ಟೇ ಹಾಕ್ಬಿಟ್ರೆ ಅವಲಕ್ಕಿ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಅವಲಕ್ಕಿನ ಬೇಯಿಸ್ಕೊಂಡು ನಂತರ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಕರಗಿಸ್ಕೊಳ್ಳೋಣ. ನಿಮಗೆ ಗಿಣ್ಣಾಲು ಅವೈಲೇಬಲ್ ಇಲ್ಲ ಅಂದರೆ ನಾವು ಪಾಕೆಟ್ ಹಾಲಿಂದನೇ ಯಾವ ಥರ ಮಾಡೋದು ಅಂತ ನಮ್ಮ ಅತ್ತೆಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದು ಸರಿ ಚೆಕ್ ಮಾಡಿ. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನೋಡಿ, ಈ ಥರ ಚೆನ್ನಾಗಿ ಕರಗಬೇಕು. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಗೆಯೇ ಕಡಲೆಪಪ್ಪನ್ನು ಹುರಿದ್ಬಿಟ್ಟು ಈ ಥರ ತರಿಯಾಗಿ ಪೌಡ್ರ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ನುಣ್ಣಗೆಲ್ಲ ಪೌಡ್ರ್ ಮಾಡ್ಕೋಬೇಡಿ. ಈ ಥರ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಟ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕೋದಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೀಡಿಯಮ್ ರವೆನ ಹುರಿದ್ಬಿಟ್ಟು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಕಪ್ ಒಣಕೊಬ್ಬರಿನ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇವಾಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲೇ ಬರೋ ಬೆಲ್ ಐಕನಲ್ಲಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನಮ್ಮ ವಿಡಿಯೋನ ಫಸ್ಟ್ ನೋಡ್ಬೋದು. ನೋಡಿ, ಇಲ್ಲಿ ಏಲಕ್ಕಿ ಪೌಡ್ರ್ 1/2 ಸ್ಪೂನ್ ಹಾಕಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಲೀಡ್ ಕ್ಲೋಸ್ ಮಾಡಿ ಸ್ಟವ್ವಿನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಕಿರುವಂಥ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, 2 ರಿಂದ 3 ನಿಮಿಷ ಆಗಿದೆ. ನೋಡಿ, ಗಿಣ್ಣು ಕರೆಕ್ಟಾಗಿ ಬೆಂದಿದೆ. ನೋಡಿ, ನಾನು ಏನಕ್ಕೆ ದಪ್ಪ ತಳ ಪಾತ್ರೆ ಬೇಕು ಅಂದರೆ ನೋಡಿ ಈ ಥರ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಬೆಂದಿದೆ. ಇವಾಗ ಗಿಣ್ಣು ರೆಡಿಯಾಗಿದೆ. ಈ ಗಿಣ್ಣನ್ನು ಬಿಸಿ ಬಿಸಿ ತಿನ್ನೋದಕ್ಕಿಂತನೂ ನೈಟ್ ಮಾಡಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಗಿಣ್ಣು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.